ಈ ವರ್ಷ ಏನೆಲ್ಲ ಆಗಬೇಕಾಗಿತ್ತು ಅದೆಲ್ಲವೂ ಕೂಡ ಆಗ್ತಾ ಇದೆ, ಹಾಗೂ ಹೋಗಿದೆ. ಇದೊಂದು ಬಾಕಿ ಇತ್ತು. ಏನು? ರಾಜಕೀಯದಲ್ಲಿ ಮತ್ತೆ ಅದೇ ರಾಜ್ಯ ನೋಡಬೇಕಾಗಿರುವಂಥ ಪರಿಸ್ಥಿತಿ. ಪ್ರತಿ ಬಾರಿಯೂ ಕೂಡ ಒಂದಲ್ಲ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಒಂದಲ್ಲ ಒಂದು ರೀತಿಯಾದಂಥ ರಾಜಕೀಯದ ಜಟಾಪಟಿಗಳು ನಡೀತಾ ಇರುತ್ತೆ. ಕುರ್ಚಿಗೋಸ್ಕರ ಅದು ನಡೀತೆ, ಮಂತ್ರಿ ಪಟ್ಟಕ್ಕೋಸ್ಕರ ಅದು ನಡೆಯುತ್ತೆ, ಇನ್ಯಾವ್ಯಾವುದಕ್ಕೂ ನಡೀತಾ ಇರುತ್ತೆ ರೀ. ಕಿತ್ತಾಡ್ಕೊಳ್ತಾ ಇರ್ತಾರೆ. ಅದು ಏನಪ್ಪ, ಅದು ಯಾರು ಹೆಸರಿಟ್ರೋ ಈ ರಾಜಕೀಯ ಅಂತ ಹೇಳಿ ಅದೊಂಥರ ಗಬ್ಬೆ ಹೋಗ್ಬಿಟ್ಟಿದೆಯಾ ಅಂತ ಅನಿಸ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಅಧಿಕಾರ ಅವ್ರು ಹೋಗೋದೇ ಗೆಲ್ಲೋದೇ ಅದಕ್ಕೋಸ್ಕರ. ಕುರ್ಚಿ ಮೇಲೆ ಕೂತ್ಕೊಳ್ಳಿಲ್ಲ ಅಂದರೆ ಅವನಿಗೆ ಆಸೆ ಇಟ್ಕೊಂಡು ರಾಜಕೀಯಕ್ಕೆ ಹೋಗಿ ಏನು ಬರಲ್ಲ ಅಲ್ವಾ? ಸೊ ಹಾಗಾಗಿ ಈಗ ಏನಾಗಿದೆ ರಾಜ್ಯದಲ್ಲಿ ಅಂತಂದರೆ, ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಈಗ ಆಗಿರುವಂಥ ಬೆಳವಣಿಗೆ. ಯಾಕೆ ಆರಂಭದಿಂದಲೂ ಕೂಡ 2.5 ವರ್ಷ ಅಂತ ಚರ್ಚೆ ಬರ್ತಾ ಇತ್ತು. ಇದರ ಕ್ಲಾರಿಫಿಕೇಶನನ್ನು ಕಾಂಗ್ರೆಸ್ನ ಹೈಕಮಾಂಡು ಕೂಡ ಕೊಳ್ಳಿಲ್ಲ, ರಾಜ್ಯದಲ್ಲಿರೋರು ಕೊಳ್ಳಿಲ್ಲ. ಅದನ್ನು ತೇಲಿಸ್ಕೊಂಡು ಹಾಗೆ ಹೋಗ್ತಾ ಇದ್ರು. ಈಗ 2.5 ವರ್ಷ ನಿನ್ನೆ ಆಯ್ತಲ್ವಾ, ಈಗ ಶುರು ಆಯಿತು ಜಟಾಪಟಿ. ವಚನ ಪಾಲನೆ ಮಾಡಬೇಕು, ಕೊಟ್ಟ ಮಾತಂತೆ ನಡಿಬೇಕು, ನಾನೇ 5 ವರ್ಷ ಮುಂದಿನ ಬಜೆಟ್ ನಾನೇ ಮಂಡಿಸ್ತೀನಿ, ಈ ಥರ ಹೇಳ್ಕೊಂಡು ಬಂದರು. ಈಗ ಹೈಕಮಾಂಡ್ಗೆ ಬುಡಕ್ ಬೆಂಕಿ ಹತ್ಕೊಂಡಿದೆ. ಅಂತ ಫುಲ್ ರಾಕೆಟ್ ಸ್ಪೀಡಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾರೋ ಅಥವಾ ಇವ್ರನ್ನ ಅಲ್ಲಿಗೆ ಕರೆಸ್ಕೊಳ್ತಾ ಇದ್ದಾರೋ ಗೊತ್ತಿಲ್ಲ. ಏನು ಬೆಳವಣಿಗೆ ಆಯಿತು ಈಗ ಮುಖ್ಯಮಂತ್ರಿಗಳ ವಿಚಾರದಲ್ಲಿ? ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ಗಳೇನು? ಇಲ್ಲಿದೆ ನೋಡಿ ರಿಪೋರ್ಟ್. ಕೈ ಮನೆಯಲ್ಲಿ ಪವರ್ ತಲನ, 5 ವರ್ಷವೂ ನಾನೇ ಸಿಎಂ, ಹೈಕಮಾಂಡ್ ಮಾತನ್ನ ಎಲ್ಲರೂ ಕೇಳಲೇಬೇಕು. ಸಿಎಂ ಸಿದ್ದರಾಮಯ್ಯ ಮತ್ತೆ ಗುಡುಗು. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜಟಾಪಟಿ. ಡಿಕೆಶಿ ಬಣದ ದೆಹಲಿ ಪರೇಡ್ ಮಧ್ಯೆ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಗೂಗ್ಲಿ ಬಿಟ್ಟಿದ್ದಾರೆ. ಹೌದು, ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ 5 ವರ್ಷವೂ ನಾನೇ ಸಿಎಂ ಅಂಥೇಳಿ ಪುನರುಚ್ಚರಿಸಿದ್ದಾರೆ. ನಾನೇ ಸಿಎಂ ಆಗಿ ಮುಂದುವರಿತೇನೆ, ನಾನೇ ಇನ್ನೂ 2 ಬಜೆಟನ್ನು ಮಂಡಿಸ್ತೇನೆ. ಹೈಕಮಾಂಡ್ ಮಾತೇ ನಮಗೆ ಅಂತಿಮ. ಪಕ್ಷದಲ್ಲಿ ಯಾರೇ ಆದರೂ ಕೂಡ ಹೈಕಮಾಂಡ್ ಮಾತನ್ನು ಕೇಳಬೇಕು. ಅದು ನಾನಾಗಲಿ ಡಿಕೆಶಿ ಆಗಲಿ ಕೇಳಬೇಕು ಅಂತ ಹೇಳಿರುವ ಸಿಎಂ ಜೊತೆಗೆ ನಾನು ಕೊಟ್ಟ ಮಾತನ್ನು ತಪ್ಪೋದಿಲ್ಲ ಅಂಥೇಳಿ ಗ್ಯಾರಂಟಿ ಯೋಜನೆಯನ್ನು ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಇನ್ನು ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ನಡೆದುಕೊಳ್ತಾರೆ ಎಂದಿದ್ದ ಡಿಕೆ ಸುರೇಶ್ಗೂ ತಮ್ಮದೇ ಧಾಟಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನೂ ನಾನೇ ಮಂಡಿಸ್ತೀನಿ. ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರೀಸಫಲ್ ಮಾಡೋದಾಗಲಿ, ಯಾರು ತೀರ್ಮಾನ ಮಾಡೋದು? ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಹೌದು, ಈಗಲೂ ಮಾತು ತಪ್ಪಲ್ಲ. ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಸಿಎಂ ಸಿದ್ದರಾಮಯ್ಯಗೆ ಡಿಕೆಶಿ ತಿರುಗುಬಾಣ. ನನ್ನ ರಕ್ತದಲ್ಲಿ ಗುಂಪುಗಾರಿಕೆ ಇಲ್ಲ, ಡಿಕೆಶಿಯಿಂದಲೂ ಹೈಕಮಾಂಡ್ ದಾಳ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ ಕೆಲವೇ ಕ್ಷಣಗಳಲ್ಲಿ ಉಪಮುಖ್ಯಮಂತ್ರಿ ಡಿಕೆಶಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ರಕ್ತದಲ್ಲಿಯೇ ಗುಂಪುಗಾರಿಕೆ ಇಲ್ಲ, ನಾನು ಯಾವುದೇ ಬಣದ ನಾಯಕನಲ್ಲ, ನನ್ನದು ಯಾವುದೇ ಬಣ ಇಲ್ಲ, ನಾನು 140 ಜನ ಶಾಸಕರ ಅಧ್ಯಕ್ಷ, ನಮ್ಮದು ಹೈಕಮಾಂಡ್ ಪಕ್ಷ, ಹೀಗಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳುತ್ತಾ ಹೈಕಮಾಂಡ್ ದಾಳವನ್ನ ಮತ್ತೊಮ್ಮೆ ಉರುಳಿಸಿದ್ದಾರೆ ಡಿಕೆ ಶಿವಕುಮಾರ್. ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ, ನಾನು 140 MLAಗಳಿಗೂ ಅಧ್ಯಕ್ಷ, ನನಗೆ 140 ಜನನು ಇಂಪಾರ್ಟೆಂಟ್. ನನಗೆ ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ ಅಲ್ಲಿ, ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ನೋಡಪ್ಪ, ನಮ್ಮ ಚೀಫ್ ಮಿನಿಸ್ಟರ್ ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗುದಿಲ್ಲ. ಅವರು ಹೇಳಿದ್ದಾರೆ, ನಾನು ಉಂಟು, ಹೈಕಮಾಂಡ್ ಉಂಟು, ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದೀನಿ, ಅವರು ಹೇಳಿದೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಸಿಎಂ ಸಂಗ್ರಾಮ ಕಡೆ ಹಂತಕ್ಕೆ ಬಂದೇ ಬಿಡ್ತಾ. ಹೈಕಮಾಂಡ್ ಅಂಗಳಕ್ಕೆ ಚೆಂಡೆಸೆದ ಸಿಎಂ. ನಾಳೆ ಸಿಎಂ ಡಿಸಿಎಂ ಮುಖಾಮುಖಿ. ಪವರ್ ಶೇರಿಂಗ್ ಜಟಾಪಟಿಯ ನಡುವೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಗೂಗ್ಲಿ ಬಿಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿಯೇ ಹೈಕಮಾಂಡ್ ಹೇಳಿದ್ದು ಫೈನಲ್, ನಾನು ಕೇಳಬೇಕು, ಡಿಕೆಶಿನೂ ಕೇಳಬೇಕು ಎಂದಿರುವ ಸಿಎಂ ಈ ಜಟಾಪಟಿಯನ್ನ ಮತ್ತೆ ಹೈಕಮಾಂಡ್ ಅಂಗಳಕ್ಕೆಸ್ತಿದ್ದಾರೆ. ಜೊತೆಗೆ ಶಾಸಕರ ದೆಹಲಿ ಭೇಟಿ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿ, ಹಿಂದೆಯೂ ಕೆಲವರು ಹೋಗಿದ್ರು, ಈಗಲೂ ಹೋಗಿದ್ದಾರೆ ಅಂಥೇಳಿ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನು ನಾಳೆ ಖರ್ಗೆ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಅವಕಾಶ ಕೇಳಿದ್ದಾರೆ. ಈ ಮಧ್ಯೆ ಸದಾಶಿವನಗರದ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಸಭೆ ನಡೆಸಿ ಸಿಎಂ ಡಿಸಿಎಂ ಮುಖಾಮುಖಿ ಆಗುವ ಸಾಧ್ಯತೆ ಇದೆ. ಖರ್ಗೆ ನಿವಾಸದಲ್ಲಿ ಇಬ್ಬರು ನಾಯಕರು ಮುಖಾಮುಖಿ ಆಗ್ತಾರಾ ಎಂಬ ಕುತೂಹಲ ಕೂಡ ಜಾಸ್ತಿ ಇದೆ. ನಾಳೆ ನಡೆಯಲಿರುವ ಸದಾಶಿವನಗರ ಸಿಟ್ಟಿಂಗ್ಸ್ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಖರ್ಗೆ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಈ ನಡುವೆ ಡಿಕೆಶಿ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಬುಲಾವ್ ಕೊಟ್ಟಿದ್ದಾರೆ.
ಹಾಗಾಗಿ ಏಕಕಾಲಕ್ಕೆ ಮುಖಾಮುಖಿ ಆಗ್ತಾರಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಬ್ರದರ್ಸ್, ಅಥವಾ ಪ್ರತ್ಯೇಕವಾಗಿ ಭೇಟಿ ಆಗ್ತಾರ ಅನ್ನೋ ಕುತೂಹಲ ಇದೆ. ಜೊತೆಗೆ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರು ನಾಯಕರಿಗೆ ಏನನ್ನ ಹೇಳ್ತಾರೆ ಅಂದರೆ, ಸದ್ಯಕ್ಕೆ ಸುಮ್ಮನಿರಿ, ನಾವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ, ನಾವು ಡಿಸೈಡ್ ಮಾಡ್ತೇವೆ, 1 ತಿಂಗಳ ಕಾಲಾವಕಾಶ ಕೊಡಿ ಅಂತ ಕೇಳ್ತಾರೋ, ಅಥವಾ ಈ ಎಲ್ಲ ವಿವರಗಳನ್ನು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ, ಎಲ್ಲರೂ ಕೂಡ ಕೂತು ಚರ್ಚೆ ಮಾಡ್ತೀವಿ, ಅಲ್ಲಿ ತನಕ ಕಾಯಿರಿ ಅಂತ ಹೇಳ್ತಾರನ್ನು ಕೂಡ ಕಾದು ನೋಡಬೇಕಾಗಿದೆ. ಹಾಗಾಗಿ ನಾಳಿನ ಸದಾಶಿವನಗರ ಸಿಟ್ಟಿಂಗ್ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾರೇ ಬಂಡಾಯ ಎದ್ರು ಡೋಂಟ್ ಕೇರ್, ನಾನೇ 5 ವರ್ಷ ಸಿಎಂ ಎಂದ ಸಿದ್ದರಾಮಯ್ಯ. ಡಿಕೆಶಿ ಆಪ್ತರ ಬಂಡಾಯಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಇನ್ನೂ 2 ಬಜೆಟನ್ನು ನಾನೇ ಮಂಡಿಸ್ತೀನಿ ಅಂಥೇಳಿ ಡಿಕೆಶಿ ಅಂಡ್ ಟೀಮ್ಗೆ ನೇರವಾಗಿಯೇ ಸಂದೇಶ ಕೊಟ್ಟಿದ್ದಾರೆ. ಹೈಕಮಾಂಡ್ ಕಡೆ ಬೆರಳನ್ನು ತೋರಿಸ್ತಿದ್ದ ಡಿಕೆಶಿಗೆ ಹೈಕಮಾಂಡ್ ಅಸ್ತ್ರವನ್ನೇ ಪ್ರಯೋಗ ಮಾಡಿದ್ದಾರೆ. ಈ ಮೂಲಕ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂಬ ದಾಳವನ್ನು ಉರುಳಿಸಿದ್ದಾರೆ. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ, ಡಿಕೆ ಬಣಕ್ಕೆ ಸಿದ್ದು ಬಣ ಕೌಂಟರ್. ಹೈಕಮಾಂಡ್ ಈ ಬಗ್ಗೆ ಯಾರೂ ಮಾತನಾಡಬಾರ್ದು ಅಂತ ವಾರ್ನಿಂಗ್ ಕೊಟ್ಟರು. ಶಾಸಕರು ಸಚಿವರು ಈ ಬಗ್ಗೆ ಮಾತನಾಡೋದು ಬಿಡ್ತಿಲ್ಲ. ನಿನ್ನೆಯಿಂದ ಡಿಕೆಶಿ ಬಣ ದೆಹಲಿಯಲ್ಲಿಯೇ ಬೀಡು ಬಿಟ್ಟಿದ್ದು, ನಾಳೆ ಇನ್ನಷ್ಟು ಮಂದಿ ದೆಹಲಿಗೆ ತೆರಳಲಿದ್ದಾರೆ. ಈ ಮಧ್ಯೆ ನಿನ್ನೆ ಸಿಎಂ ಆಪ್ತ ಸಚಿವರು ಆಕ್ಟಿವ್ ಆಗಿದ್ದು, ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಔತಣಕೂಟದ ನೆಪದಲ್ಲಿ ಸಭೆ ನಡೆಸಿದ್ದಾರೆ. ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವ ಮಹದೇವಪ್ಪ, ಗೃಹ ಸಚಿವ ಪರಮೇಶ್ವರ್, ಮಾಜಿ ಸಚಿವ KN ರಾಜಣ್ಣ ಕೂಡ ಭಾಗಿಯಾಗಿದ್ದರು. ಡಿಕೆಶಿ ಬಣದ ಡೆಲ್ಲಿ ದಂಡಯಾತ್ರೆಗೆ ಸಿದ್ದರಾಮಯ್ಯ ಟೀಮ್ ತಿರುಗೇಟು ಕೊಟ್ಟಿದೆ. ದೆಹಲಿ ಭೇಟಿ ವೇಳೆ ಖರ್ಗೆಯರನ್ನ ಭೇಟಿ ಮಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. 5 ವರ್ಷವೂ ಸಿದ್ದರಾಮಯ್ಯನವರಾಗಿ ಸಿಎಂఏ ಆಗಿರ್ತಾರೆ ಅಂತ ಹೇಳಿದ್ದಾರೆ. ಯಾವುದೇ ತೀರ್ಮಾನ ಹೈಕಮಾಂಡಿನವರು ಮಾಡೋದು ಬಿಟ್ಟರೆ ಯಾರೂ ಸ್ಥಳೀಯವಾಗಿ ತೀರ್ಮಾನಗಳು ಮಾಡೋದಿಲ್ಲ. ಹೈಕಮಾಂಡ್ ಇಲ್ಲಿವರೆಗೂ ಯಾವುದನ್ನು ಕೂಡ ನಮ್ಗೆ ಯಾರಿಗೂ ಅಧ್ಯಕ್ಷರಿಗಾಗ್ಬೋದು ಅಥವಾ ಮುಖ್ಯಮಂತ್ರಿಗಳಿಗಾಗ್ಬೋದು ಏನಾದರೂ ಕೂಡ ಅವ್ರು ಹೇಳಿದರೆ ಅದು ಅಧಿಕೃತ ಆಗುತ್ತೆ. ಯಾವ ಗೊಂದಲನೂ ಇಲ್ಲ. ಆ್ಯಸ್ ಆನ್ ಟುಡೇ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ 5 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಅದು ಒಂದು ಭಾಗ. ಆದರೆ ಹೈಕಮಾಂಡ್ ಬಿಟ್ಟು ನಮ್ಮಲ್ಲಿ ಏನೂ ನಡೆಯೋದಿಲ್ಲ. ದೆಹಲಿಗೆ ಹೋದಾಗ ನಾವು ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷದವರು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳನ್ನು ಭೇಟಿ ಮಾಡೋದು ಒಂದು ಪದ್ಧತಿ. AICC ಆಫೀಸಿಗೆ ಹೋಗ್ತೀವಿ, ಅದು ಒಂದು ಸಂಪ್ರದಾಯ ಇದ್ದಂಗೆ ನಮಗೆ. ಆ ಸಂದರ್ಭದಲ್ಲಿ AICC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಅದನ್ನು ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ಅದಕ್ಕೆ ಭೇಟಿ ಮಾಡಿರ್ತಾರೆ. ಗೊಂದಲ ಏನು ಇರಬಾರ್ದು. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಮಾಡಲಿ. ಅವರು ಒಂದು ಫೈಸಲ್ ಮಾಡಬೇಕು. ಅವರೇನಾದರೂ ಮಾತಾಡಿದಾರಾ, ಏನು ಮಾತಾಡಿದ್ದಾರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವರು ಸರ್ಕಾರ ಇವಾಗ ಚೆನ್ನಾಗಿ ನಡೀತಾ ಇದೆ. ನಡೆಯುವಂಥ ಕಾಲದಲ್ಲಿ ಗುಂಪುಗಾರಿಕೆಗಳಾಗೋದು ಮತ್ತು ಬದಲಾವಣೆ ಆಗ್ತಾ ಇದೆ ಅಂತ ಪದೇ ಪದೇ ಮಾತಾಡೋದು ಪಕ್ಷಕ್ಕೂ ಡ್ಯಾಮೇಜು, ಸರ್ಕಾರಕ್ಕೂ ಡ್ಯಾಮೇಜ್. ಅದು ಆಗಬಾರ್ದು ಅಂತೇಳಿ ನಾವು ಸೀನಿಯರ್ಸ್ ಎಲ್ಲ ಸೇರಿ ಹೈಕಮಾಂಡ್ ಗಮನಕ್ಕೆ ತಂದು ಒಂದು ತೀರ್ಮಾನ ಮಾಡಿ, ಏನು ತೀರ್ಮಾನ ಮಾತಾಡ್ಕೊಂಡಿದ್ದೀರಿ ಅದರಂತೆ ಮಾಡಿ. ಮಂತ್ರಿಮಂಡಲ ವಿಸ್ತರಣೆ ಸಂದರ್ಭದಲ್ಲಿ ಆಕಾಂಕ್ಷಿಗಳು ಹೋಗುವಂಥದ್ದು ಸಹಜ. ಕೇಂದ್ರ ವರಿಷ್ಠರನ್ನ ನೋಡುವಂಥದ್ದು ಇದು ಸಹಜ ಆಗಿರುತ್ತೆ. ಅದ್ರಲ್ಲಿ ಹೋಗಿರ್ತಾರೆ. ಹಂಗಂತ ಹೇಳಿ ಡೆಲ್ಲಿ ಹೋಗ್ಬಾರ್ದಂತ ಏನಾರು ಇದೆಯಾ? ಸಹಜವಾಗಿ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಪ್ಪ, ನಾನೀಗ ಡೆಲ್ಲಿ ಹೋಗಿ ಕೇಳ್ಕೊಬರೋದು ತಪ್ಪಿದೆಯಾ? ವರಿಷ್ಠರೇ ತೀರ್ಮಾನ ಮಾಡುವಂಥದ್ದು. ವರಿಷ್ಠರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ಬದ್ಧರಿದ್ದೀವಿ. ಅದರಲ್ಲಿ ಎರಡೇ ಮಾತಿಲ್ಲ. ಹೈಕಮಾಂಡ್ ನಿರ್ಧಾರ ಏನು ತಗೊಳ್ತಾರೆ ಅದ್ರ ಮೇಲೆ ಇರುತ್ತೆ. ಯಾವ ಬಣನಿಲ್ಲ, ನಂದು ಕಾಂಗ್ರೆಸ್ ಬಣನೇ, ಅದರಲ್ಲಿ ಯಾವ್ದು ಬಣ ಇಲ್ಲ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫೈಟ್ಗೆ ಖುದ್ದು ಸಿಎಂ DCMA ಎಂಟ್ರಿ ಪಡೆದಿದ್ದು, ಉಭಯ ನಾಯಕರು ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಿದ್ದಾರೆ. ವರಿಷ್ಠರ ನಿಲುವು ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.